ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ವಿದ್ಯಾಪೀಠ ಲೇಔಟ್ ಬರುತ್ತೆ. ಇದು ನಿಮಗೆ ಮೆಜರ್ಮೆಂಟ್ ಬಂದು 2000 ಲ್ಯಾಂಡ್ ಮೆಜರ್ಮೆಂಟ್ ಬಂದು 2400 ಸ್ಕ್ವೇರ್ ಫೀಟ್ ಬರುತ್ತೆ. ಈಚ್ ಫ್ಲೋರ್ಗೆ ಒಂದೊಂದು ಫ್ಲಾಟ್ ಮಾಡಿದ್ದಾರೆ. ಟೋಟಲ್ 5 ಹೌಸ್ ಇದೆ, 5 ಫ್ಲೋರ್ ಇದೆ. ಇದು ಗ್ರೌಂಡ್ ಫ್ಲೋರು. ನಿಮಗೆ ಇದು ರೋಡ್ ವಿಡ್ತ್ ಬಂದು 50 ಫೀಟ್ ರೋಡ್ ಬರುತ್ತೆ. ಇದು ಲೊಕೇಟ್ ಆಗಿರೋದು ವಿದ್ಯಾಪೀಠ ಲೇಔಟ್ ಬರುತ್ತೆ. ನಿಮಗೆ ಇಲ್ಲಿ ಹೋಗಿ ರೈಟ್ ಹೋದ್ರೆ ವಿದ್ಯಾಪೀಠ ಸರ್ಕಲ್ ಕನೆಕ್ಟಿವಿಟಿ ಇದೆ. ಹೀಗೆ ಹೋಗಿ ಲೆಫ್ಟ್ ತಗೊಂಡ್ರೆ ನಿಮಗೆ ದೇವೇಗೌಡ ಪೆಟ್ರೋಲ್ ಬಂಕ್ ಕನೆಕ್ಟಿವಿಟಿ ಇದೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ಹೀಗೆ ನೋಡಿ, ಇದು ಬಾಲ್ಕನಿಗಳು ಬರುತ್ತೆ. ಈಚ್ ಫ್ಲೋರ್ಗೆ ಒಂದೊಂದು ಬಾಲ್ಕನಿ, ರೋಡ್ ಸೈಡ್ ಬಾಲ್ಕನಿ ಬರುತ್ತೆ. SS ರೇಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಎಲಿವೇಶನ್ಗೋಸ್ಕರ ನಿಮಗೆ ಇದು ಬಂದು ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ. ಇದು ಪೇಂಟ್ ಬರುತ್ತೆ. ಇದು 2 ಸೈಡ್, 2 ಸೈಡು UPVC ಡೋರ್ಗಳು ಹಾಕಿದ್ದಾರೆ. ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು, ಒಳಗಡೆ ಗಾಳಿ ಬೆಳಕು ಬರಲಿ ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಫ್ರಂಟ್ ವಿವೋ. ಹೀಗೆ ಬನ್ನಿ, ನಿಮಗೆ ಬರ್ತಾ ಎಂಟ್ರಿನೇ ಸೆಕ್ಯೂರಿಟಿಗೆ ಒಂದು ರೂಮ್ ಮಾಡಿದ್ದಾರೆ. ಸೆಕ್ಯೂರಿಟಿಗೆ ರೂಮ್ ಇದೆ, ಫ್ಯಾಮಿಲಿ ಇದ್ದಾರೆ ಆಲ್ರೆಡಿ. ಇಲ್ಲಿ ಟ್ರಾನ್ಸ್ಫಾರ್ಮ್ ಹಾಕಿದ್ದಾರೆ. ಇದು ವಾಯುಮೂಲೆ ಬರುತ್ತೆ. ಇಲ್ಲಿ ಟ್ರಾನ್ಸ್ಫಾರ್ಮ್ ಹಾಕಿದ್ದಾರೆ ಆಸ್ ಪರ್ ವಸ್ತು. ಹೀಗೆ ಬಂದರೆ ಎಂಟ್ರಿ, ಇದು ಕಾರ್ ಎಂಟ್ರಿ ಬರುತ್ತೆ. ಇದು ಸೈಟ್ ಫೇಸಿಂಗ್ ಬಂದು ನಾರ್ತ್ ಬರುತ್ತೆ. ನಿಮಗೆ ಇದು ಕಾರ್ ಎಂಟ್ರಿ MS ಅಲ್ಲಿ ಮಾಡಿಸಿದ್ದಾರೆ. ಹೆವಿ ಥಿಕ್ನೆಸ್ಸು MS ಗೇಟ್ ಬರುತ್ತೆ. ಇದು ಕಾರ್ ಎಂಟ್ರಿ ಬರುತ್ತೆ. ಬನ್ನಿ, ಹೀಗೆ ಬಂದರೆ ನಿಮಗೆ ಎಂಟ್ರೆನ್ಸ್ ಅಲ್ಲೇ ಸಂಪ್ ಇದೆ, ಬೋರ್ವೆಲ್ ಪ್ರಾವಿಷನ್ ಮಾಡಿದ್ದಾರೆ. ಇದು ದೇವಮೂಲೆ ಬರುತ್ತೆ. ದೇವಮೂಲೆ ಆಸ್ ಪರ್ ವಾಸ್ತು ಪ್ರಕಾರ ನಿಮಗೆ ಸಂಪ್ ಆ್ಯಂಡ್ ಬೋರ್ವೆಲ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಆಲ್ರೆಡಿ ಕಾವೇರಿ ಮೀಟರ್ ಫಿಕ್ಸ್ ಆಗಿದೆ. ಕಾವೇರಿ ಮೀಟರ್ ಫಿಕ್ಸ್ ಆಗಿದೆ. ನಿಮಗೆ ಕಾರ್ ವಾಷಿಂಗ್ಗೆ 3 ಟ್ಯಾಬ್ ಹಾಕಿದ್ದಾರೆ. ಇದು ಕಾರ್ ವಾಷಿಂಗ್ಗೆ ಟ್ಯಾಬ್ ಹಾಕಿದ್ದಾರೆ. ಇದು ಫುಲ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ನಿಮಗೆ CCTVಗೆ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. CC ಕ್ಯಾಮ್ರಾ ಹಾಕೋಬಹುದು ಸುತ್ತ. ಆಲ್ರೆಡಿ ಇಲ್ಲಿ ಕ್ಯಾಮ್ರಾ ಹಾಕಿದ್ದಾರೆ. ಸುತ್ತ ಪ್ರಾವಿಷನ್ ಇದೆ. ಇದು ನಿಮಗೆ ಕಾರ್ ಪಾರ್ಕಿಂಗ್ ಬರುತ್ತೆ. ಫ್ಲೋರಿಂಗ್ ಬಂದು ನಿಮಗೆ 1/1 ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಪೂರ್ತಿ ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ನಿಮಗೆ EV ಚಾರ್ಜಿಂಗು, ಎಲೆಕ್ಟ್ರಿಕ್ಗಳು ಗಾಡಿ ತಗೊಂಡ್ರೆ EV ಚಾರ್ಜಿಂಗ್ಗೆ ಸುತ್ತ ಪ್ಲೆಗ್ ಪಾಯಿಂಟ್ ಮಾಡಿದ್ದಾರೆ. ಸುತ್ತ ಪ್ಲೆಗ್ ಪಾಯಿಂಟ್ಸ್ ಇದೆ. ಇದೆಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಬಿಲ್ಡಿಂಗ್ ಸುತ್ತ ನಿಮಗೆ 2.5 ಅಡಿ ಸೆಟ್ ಬ್ಯಾಕ್ ಇದೆ. ಪೂರ್ತಿ ಬಿಲ್ಡಿಂಗ್ ಸುತ್ತ 2.5 ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಟೋಟಲ್ 5 ಹೌಸ್ ಇದೆ. ಈಚ್ ಫ್ಲೋರ್ಗೆ ಒಂದೊಂದು ಕಾರ್ ಪಾರ್ಕಿಂಗು, 2 2 ವೀಲರ್ ಪಾರ್ಕಿಂಗ್ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಈ ಮೂಲೆ ಬಂದು ಅಗ್ನಿ ಮೂಲೆ ಬರುತ್ತೆ. ಇದು ಈ ಮೂಲೆ ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ, ಅಗ್ನಿ ಮೂಲೆ. ನಿಮಗೆ ಸಿಲಿಂಡರ್ ಇಡಕ್ಕೆ ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಡ್ಬೋದು. 5 ಮನೆಗೆ 5 ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಿಲಿಂಡರ್ ಇಟ್ಕೋಬಹುದು. ಇಲ್ಲಿ 2 ವೀಲರ್ ನಿಲ್ಸ್ಕೊಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. 2 ವೀಲರ್ ನಿಲ್ಸ್ಕೊಬಹುದು ಇಲ್ಲಿ ಸ್ಪೇಸು. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ನೋಡಿ ಹೆವಿ ಸೈಜು ಪಿಲ್ಲರ್ಗಳು ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿ ಹೆವಿ ಬೀಮ್ಸ್ ಕೊಟ್ಟಿದ್ದಾರೆ. ಎಲ್ಲ ಹೆವಿ ಬೀಮ್ಸ್ ಬರುತ್ತೆ, ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ನೋಡಿ, ಇದು ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಬರುತ್ತೆ. ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಬರುತ್ತೆ. ಈಚ್ ಫ್ಲೋರ್ಗೆ ಒಂದೊಂದು ಮೀಟರ್. ಟೋಟಲ್ 5 ಹೌಸ್ ಇದೆ. 6 ಮೀಟರ್ ಇದೆ. ವಾಟರು, ಬೋರು, ಲಿಫ್ಟ್ಗೆಲ್ಲ ಸಪ್ರೇಟ್ ಇದೆ. ಈಚ್ ಫ್ಲೋರ್ಗೆ ಒಂದೊಂದು ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗಿದು ಲಿಫ್ಟು. ಈಚ್ ಫ್ಲೋರ್ಗೆ ಆಕ್ಸಿಸ್ ಇದೆ, ಲಿಫ್ಟ್ ಆಕ್ಸಿಸ್ ಇದೆ. ನಿಮಗೆ ಇದು ವಾಲ್ಗೆ ಗ್ರೇನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಫ್ಲೋರಿಂಗು ಅಷ್ಟೇ ಗ್ರೇನೈಟ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ UPVCಲಿ ಒಂದು ಇದು ಹಾಕಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟಕಿ ಹಾಕಿದ್ದಾರೆ. UPVC ಬರುತ್ತೆ. ಇದು ಸ್ಕ್ಲೇಡಿಂಗು. ಹೀಗೆ ಬಂದರೆ ನಿಮಗೆ ಸ್ಟೇರ್ ಕೇಸ್ ಬರುತ್ತೆ. ಇದು ಪಾರ್ಕಿಂಗು. ಮೇಲ್ಗಡೆ ಹೋದರೆ ಗ್ರೌಂಡ್ ಫ್ಲೋರ್ ಬರುತ್ತೆ. ಇದಕ್ಕೆ ನಿಮಗೆ 3.5 ಫೀಟ್ ಬರುತ್ತೆ. ಈ 3.5 ಫೀಟ್ ಬರುತ್ತೆ. ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ಗೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ವೆಂಟಿಲೇಷನ್ ಪರ್ಪಸ್ಗೆ ಮೆಟ್ಲಿಗೆ ಇಲ್ಲೊಂದು ಸ್ಮಾಲ್ ವೆಂಟಿಲೇಷನ್ ಇಟ್ಟಿದ್ದಾರೆ. ವಾಲ್ಗೆ ನಿಮಗೆ 4 ಫೀಟ್ 4.5 ಫೀಟ್ ವರೆಗೂ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ವಾಲ್ ಸ್ಕ್ಲಾಡಿಂಗ್ ಮೇಂಟೆನೆನ್ಸ್ ಪರ್ಪಸ್ 2/4 ಟೈಲ್ಸ್ ಯೂಸ್ ಮಾಡಿದ್ದಾರೆ ಇದಕ್ಕೆ. ಇಲ್ಲಿ ರೇಲಿಂಗ್ಸ್ ಬರುತ್ತೆ, SS ರೇಲಿಂಗ್ಸ್ ಬರುತ್ತೆ. ಹಾಕಿಲ್ಲ, ಹಾಕೊಡ್ತಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ಇದು ಗ್ರೌಂಡ್ ಫ್ಲೋರು ಅವೈಲೇಬಲ್ ಇದೆ. ಈ ಫ್ಲೋರು ಅವೈಲೇಬಲ್ ಇದೆ. 3 ಬೆಡ್ರೂಮ್ ಬರುತ್ತೆ. ಇದು ಅವೈಲೇಬಲ್ ಇದೆ. ನಾನು ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ ಬನ್ನಿ. ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿದೆ. ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ,
ಈಗ ಬಂದರೆ ಇದು ಫಸ್ಟ್ ಫ್ಲೋರ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇದು ಫಸ್ಟ್ ಫ್ಲೋರ್ ಸೋಲ್ಡ್ ಔಟ್ ಆಗಿದೆ. ಹೀಗೆ ಬನ್ನಿ. ಇದೆಲ್ಲ SS ರೈಲಿಂಗ್ಸ್ ಬರುತ್ತೆ, ಹಾಕೊಡ್ತಾರೆ, ಇನ್ನು ಹಾಕಿಲ್ಲ. ಬ್ರ್ಯಾಂಡ್ ನ್ಯೂ ಅಪಾರ್ಟ್ಮೆಂಟ್ ಇದು. ಈಚ್ ಫ್ಲೋರ್ಗೆ ಒಂದೊಂದು ಮಾಡಿದ್ದಾರೆ. ನಿಮ್ಮ ಪಾರ್ಕಿಂಗಿಂದನೇ ಡೈರೆಕ್ಟ್ ಲಿಫ್ಟ್ ಆಕ್ಸಿಸ್ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನಿಮ್ಮ ಮನೆಗೆ ಎಂಟ್ರಿ ಬರುತ್ತೆ. ಇದು ಈಸ್ಟ್ ಎಂಟ್ರಿ ಬರುತ್ತೆ. ಬೆಳಕು, ಗಾಳಿ ಬೆಳಕುಗೋಸ್ಕರ UPVC ಡೋರ್ ಹಾಕಿದ್ದಾರೆ ಇಲ್ಲಿ. ಹೀಗೆ ಬನ್ನಿ. ಹೀಗೆ ಬಂದರೆ ಇದು ಈಸ್ಟ್ ಎಂಟ್ರಿ ಬರುತ್ತೆ. ವಾಸ್ಕಲ್ ಬಂದು 4/6 ಟೀಕುಡ್ ವಾಸ್ಕಲ್ ಹಾಕಿದ್ದಾರೆ. ಇದು ಬಂದು ಮೇನ್ ಡೋರ್ ಡಿಸೈನ್ ಮಾಡಿಸಿ ಟೀಕುಡ್ ಒಳ್ಳೆ ಪಾಲಿಶ್ ಮಾಡಿದ್ದಾರೆ. ಇದು 1.5 ಇಂಚ್ ಥಿಕ್ನೆಸ್ ಬರುತ್ತೆ. ಹೆವಿ ಗೇಜಲ್ಲಿ ಮೇನ್ ಡೋರು ವಾಸ್ಕಲ್ ಮಾಡಿದ್ದಾರೆ. ಹೀಗೆ ಬನ್ನಿ. ಈಗ ಬಂದರೆ ಇದು ಲಿವಿಂಗ್ ಸ್ಪೇಸು. ಎಷ್ಟು ವಿಶಾಲವಾಗಿದೆ ನೋಡಿ ಲಿವಿಂಗು. ನಿಮಗೆ ಎಂಟ್ರೆನ್ಸಲ್ಲೇ UPVCಲಿ ಸೌಂಡ್ ಪ್ರೂಫ್ ಇದು. ಮಸ್ಕಿಟೋ ವಿತ್ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತಿದ್ದು. ಒಂದು ಸೇಫ್ಟಿ ಪರ್ಪಸ್ಗೆ ಹೆವಿ ಗ್ರಿಲ್ ಹಾಕ್ಸಿದ್ದಾರೆ. ಗ್ರಿಲ್ ಬರುತ್ತಿದ್ದು. ಹೀಗೆ ಬಂದರೆ ನಿಮಗೆ ಇದು ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಇಲ್ಲಿ TV ಫಿಕ್ಸ್ ಮಾಡೋಕ್ಕೆ TV ಕನೆಕ್ಷನ್ನು, ಕೇಬಲ್ ಕನೆಕ್ಷನ್ ಎಲ್ಲ ಆಲ್ರೆಡಿ ಮಾಡಿದ್ದಾರೆ. ಇಲ್ಲಿ TV ಪ್ಲಗ್ ಪಾಯಿಂಟ್ ಬರುತ್ತೆ. ಇಲ್ಲಿ TV ಫಿಕ್ಸ್ ಮಾಡ್ಕೋಬೋದು. ನಿಮಗೆ L ಶೇಪಲ್ಲಿ ಸೋಫಾ ಸೆಟ್ ಹಾಕೋಬೋದು. L ಶೇಪಲ್ಲಿ ಹಾಕೋಬೋದು. ಹೀಗೆ ಬಂದರೆ ನಿಮಗೆ ಇಲ್ಲಿ UPS ಪಾಯಿಂಟ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ ಒಂದೊಂದು UPS ಸಪ್ರೇಟಾಗಿ ನೀವೇ ಹಾಕೋಬೇಕು. ಯಾರು ಫ್ಲ್ಯಾಟ್ ತಗೋತಾರೆ ಅವ್ರು ಹಾಕೋಬೇಕು. UPS ಪಾಯಿಂಟ್ ಇದೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇಲ್ಲಿ ಡೈನಿಂಗ್ ಸ್ಪೇಸ್ ಬರುತ್ತೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಇದು ಡೈನಿಂಗು. ಬೆಳಕುಗೋಸ್ಕರ ಒಂದು UPVCಲಿ ಒಂದು ಕಿಟ್ ಇಟ್ಟಿದ್ದಾರೆ. ಹೀಗೆ ಬಂದರೆ ಇದು ಯುಟಿಲಿಟಿ ಬರುತ್ತೆ. ಹೀಗೆ ಬನ್ನಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ ಇದೆ, ವಾಟರ್ ಕನೆಕ್ಷನ್ ಇದೆ, ವೇಸ್ಟೇಜ್ ಗಿಲ್ ಕನೆಕ್ಟೆಡ್ ಇದೆ. ಫ್ಲೋರಿಂಗ್ ಬಂದು ನಿನಗೆ 1.5 by 1.5 ಟೈಲ್ಸ್ ಯೂಸ್ ಮಾಡಿದ್ದಾರೆ. 1/1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಿಡ್ ಬರುತ್ತೆ. ವಾಲ್ಗೆ ನಿಮಗೆ 2/4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆ 2/4 ಟೈಲ್ಸ್ ಇದ್ದಾರೆ. ಇಲ್ಲಿ ವಾಶ್ ಬೇಷನ್ ಬರುತ್ತೆ. ಪ್ರಾವಿಷನ್ ಮಾಡಿಕೊಡ್ತಾರೆ. ವಾಶ್ ಬೇಷನ್ನು ಹಾಕಿಲ್ಲ ಇನ್ನು. ಇದು ಫ್ರೆಶ್ ಡೋರ್ ಬರುತ್ತೆ. ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಇದು ಟೀಕುಡ್ ವಾಸ್ಕಲ್ ಬರುತ್ತೆ. ವಾಸ್ಕಲ್ ಬಂದು ಟೀಕುಡ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು ಫ್ಲೋರಿಂಗ್ ಎಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ಲೇ ಬರುತ್ತೆ. ಇದು ಅಗ್ನಿಮೂಲೆ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಅಗ್ನಿಮೂಲೆ ಬರುತ್ತೆ. ಇಲ್ಲಿ ನಿಮಗೆ ಸ್ಲ್ಯಾಬ್ ಹಾಕಿಲ್ಲ. ಸ್ಲ್ಯಾಬ್ ಹಾಕ್ಕೊಡ್ತಾರೆ. ಇಲ್ಲಿ ಗ್ರೆನೇಟ್ ಸ್ಲ್ಯಾಬ್ ಹಾಕ್ಕೊಡ್ತಾರೆ. ಕೆಳಗಡೆಯಿಂದನೇ ನಿಮಗೆ ಪಾರ್ಕಿಂಗಿಂದನೇ ಗ್ಯಾಸ್ ಲೈನ್ ಇದೆ. ಅಲ್ಲಿ ಕೆಳಗಡೆ ಸಿಲಿಂಡರ್ ಇಟ್ಕೋಬೋದು. ಇಲ್ಲಿ ಸ್ಟವ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸ್ಟವ್ ಇಟ್ಕೋಬೋದು. ಇಲ್ಲೊಂದು ಸಿಂಕ್ ಬರುತ್ತೆ. ಇಲ್ಲಿ ಸಿಂಕ್ ಬರುತ್ತೆ. ಇದಕ್ಕೆ ವಾಟರ್ ಕನೆಕ್ಷನ್ ಇದೆ. ಆಕ್ವಾಗಾರ್ಡ್ ಪಾಯಿಂಟ್ಗೆ ವಾಟರ್ ಕನೆಕ್ಷನ್ ಇದೆ. ಇಲ್ಲಿ ಆಕ್ವಾಗಾರ್ಡ್ ಹಾಕೋಬೋದು. ಇದಕ್ಕೆ 2/4 ಟೈಲ್ಸ್ ಯೂಸ್ ಮಾಡಿದ್ದಾರೆ ಮೇಂಟೆನೆನ್ಸ್ ಪರ್ಪಸ್ಸು. ನಿಮಗೆ ಬೆಳಕು, ಗಾಳಿ ಬೆಳಕುಗೋಸ್ಕರ ಒಂದು UPVCಲಿ ಒಂದು ಡೋರ್ ಇಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ ಬರುತ್ತಿದ್ದು. ಇಲ್ಲೊಂದಿದೆ, ಇಲ್ಲೊಂದಿದೆ. ಆಮೇಲೆ ನೀವು ಇಲ್ಲಿ ಸ್ಲ್ಯಾಬ್ ಬರುತ್ತೆ. ಮಿಕ್ಸಿ, ಓವನು, ಕಿಚನ್ ಐಟಮ್ ಏನಾರು ಇದ್ದರೆ ಇಲ್ಲಿ ಗ್ರೈಂಡಿಂಗ್ ಮಿಷಿನು ಅವೆಲ್ಲ ಇಲ್ಲಿ ಇಟ್ಕೊಳ್ಬೋದು. ಇದು ಪ್ರಾವಿಷನ್ ಮಾಡಿದ್ದಾರೆ. L ಶೇಪಲ್ಲಿ ಬರುತ್ತೆ ಸ್ಲ್ಯಾಬು. ಇಲ್ಲಿ UPVC ಡೋರ್ ಬರುತ್ತೆ. ಸೇಫ್ಟಿಗೆ ಹೆವಿ ಗೇಜ್ ಗ್ರಿಲ್ ಹಾಕಿದ್ದಾರೆ. ಇದಕ್ಕೆ ಒಂದು ಬಾರ್ಡರ್ ಕೊಟ್ಟಿದ್ದಾರೆ. ಗ್ರೇನೈಟಲ್ಲಿ 40 mm ಥಿಕ್ನೆಸ್ ಗ್ರೇನೈಟ್ ಬರುತ್ತೆ. ಹೀಗೆ ಬಂದರೆ ಇದು ಸ್ಟೋರೇಜು, ಸ್ಟೋರ್ ರೂಮ್. ಇದು ಸ್ಟೋರ್ ರೂಮ್ ಮಾಡ್ಕೋಬೋದು. ಇಂಟೀರಿಯರ್ ಮಾಡ್ಕೋಬೇಕು ತಗೊಳ್ಳೋರು ಯಾರೋ ಇಂಟೀರಿಯರ್ ಮಾಡ್ಕೋಬೋದು. ಸ್ಟೋರ್ ರೂಮ್ ಮಾಡ್ಕೋಬೋದು. ಇದು ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಪ್ಲಗ್ ಪಾಯಿಂಟ್ ಇದೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇದು ಪೂಜಾ ಬರುತ್ತೆ. ಇದು ಟೀಕುಡ್ ವಾಸ್ಕಲ್ ಬರುತ್ತೆ. ಇದು ಪೂಜಾ ಬರುತ್ತೆ. ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು, ವಾಲ್ಗೆ 2/4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಅಲ್ಲಿ ಸ್ಲ್ಯಾಬ್ ಬರುತ್ತೆ. ಸ್ಲ್ಯಾಬ್ ಹಾಕ್ಕೊಡ್ತಾರೆ. ಹೀಗೆ ಬನ್ನಿ. ಇದು ಕುಬೇರ್ ಮೂಲೆ ಬರುತ್ತೆ. ಎಂಟ್ರಿ ಬನ್ನಿ. ಹೀಗೆ ಬನ್ನಿ. ಇದು 4/6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಇದು ಟೈಲ್ಸ್ ಬರುತ್ತೆ. 4/6 ಯೂಸ್ ಮಾಡಿದ್ದಾರೆ. ಇದು ಕುಬೇರ್ ಮೂಲೆ ಬರುತ್ತೆ. ಇಲ್ಲಿ ನಿಮಗೆ ಕಾಟ್ ಫಿಕ್ಸ್ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾಟ್ ಫಿಕ್ಸ್ ಮಾಡ್ಕೋಬೋದು. ಹೀಗೆ ಬಂದರೆ ನಿಮಗೆ ಇಲ್ಲೊಂದು ಬಾಲ್ಕನಿ ಬರುತ್ತೆ. ಇಲ್ಲಿ ಬಾಲ್ಕನಿ. ಇದು UPVC ಮಸ್ಕಿಟೋ ನೆಟ್ ವಿತ್ ಮಸ್ಕಿಟೋ ನೆಟ್ಟು ಸೌಂಡ್ ಪ್ರೂಫ್ ಬರುತ್ತೆ. ಇದು UPVC ಬರುತ್ತೆ.
ಹೀಗೆ ಬನ್ನಿ. ಹೀಗೆ ಬಂದರೆ ಇದು ಬಾಲ್ಕನಿ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮು, ಬಾಲ್ಕನಿ ಬರುತ್ತೆ. ಇದು ನಿಮಗೆ ಫ್ಲೋರಿಂಗ್ ಬಂದು ವುಡನ್ ಟೈಲ್ಸ್ ಹಾಕಿದ್ದಾರೆ. ವುಡನ್ ಟೈಲ್ಸ್ ಬರುತ್ತೆ. ಇದು 1/2. ಹೀಗೆ ವಾಲ್ಗೆ 2/4 ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಒಳ್ಳೆ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ನಿಮಗೆ 3 ಫೀಟ್ ಬರುತ್ತೆ. 3 ಫೀಟು ಇದು. ಇಲ್ಲಿ ಬೇಕಾದ್ರೆ ನೀವು ಸೇಫ್ಟಿ ಗ್ರಿಲ್ ಹಾಕೋಬೋದು. ಒಳ್ಳೆ ಬಾಲ್ಕನಿ ಇದೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ವೆಂಟಿಲೇಷನ್ ಪರ್ಪಸ್ಗೆ ಅಲ್ಲೊಂದು ಕಿಟಕಿ ಇಟ್ಟಿದ್ದಾರೆ, ಇಲ್ಲಿ ಒಂದು ಬಾಲ್ಕನಿಗೆ ಒಂದು ಕಿಟಕಿ ಇದೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಮಾಡಿಸ್ಕೋಬೇಕು, ಇಂಟೀರಿಯರ್ ಮಾಡಿಸ್ಕೋಬೇಕು. ಇಲ್ಲಿ ವಾಕಿಂಗ್ ಡ್ರೆಸ್ಸಿಂಗ್ ಮಿರರ್ ಪ್ರಾವಿಷನ್ ಇದೆ. ಇದು ಬಂದು ನಿಮಗೆ ಬಾತ್ರೂಮು ಅಟ್ಯಾಚ್ ಇದೆ. ರೆಸ್ಟ್ ರೂಮ್ ಇದು ಅಟ್ಯಾಚ್ ಇದೆ. 1/1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಿಡ್ ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟಕಿ ಇಟ್ಟಿದ್ದಾರೆ. 2/6 ಟೈಲ್ಸ್ ಹಾಕಿದ್ದಾರೆ. ವಾಲ್ಗೆ ಸ್ಲೈಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಲ್ ಮಿಕ್ಸರ್ ಇದೆ. ಗೀಸರು ಸೋಲಾರ್ ಇದೆ. ಎಕ್ಸಾಸ್ಟ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ಒಂದು ವಾಶ್ ಬೇಷನ್ ಬರುತ್ತೆ. ಒಂದು ಲೈಟ್ ಪಾಯಿಂಟ್ ಇದೆ, ಒಂದು ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ಮಿರರ್ ಹಾಕೋಬಹುದು. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ವಾಸ್ಕಲ್ ಬಂದು ಟೀ ಕುಡ್ಡೆ ಬರುತ್ತೆ. ಹೀಗೆ ಬನ್ನಿ. ಇದು ಫ್ಲಶ್ ಡೋರ್ ಬರುತ್ತೆ. ರೂಮ್ದು ಫ್ಲಶ್ ಡೋರ್ ಬರುತ್ತೆ. ವಾಸ್ಕಲ್ ಬಂದು ಟೀಕುಡ್ ವಾಸ್ಕಲ್ ಬರುತ್ತೆ. ಇದಕ್ಕೂ ಬನ್ನಿ. ಹೀಗೆ ಬನ್ನಿ. ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ನಾರ್ತ್ ವೆಸ್ಟ್ ಕಾರ್ನರ್ ಬರುತ್ತೆ. ನಿಮಗೆ ಇದು ಬಂದು ಟೈಲ್ಸ್ ಬಂದು 4/6 ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾಟ್ ಹಾಕೋಬಹುದು. ಕಾಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೂ ಅಟ್ಯಾಚ್ ಬರುತ್ತೆ. ವಾಸ್ಕಲ್ ಬಂದು ಟೀಕುಡ್ ವಾಸ್ಕಲ್ ಬರುತ್ತೆ. ಇದು ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಆಂಟಿ ಸ್ಕಿಡ್ ವಾಲ್ಗೆ 2/4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ ಮಿಕ್ಸರ್ ಇದೆ. ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಇದೆ. ಒಂದು ಎಕ್ಸಾಸ್ಟ್ ಪಾಯಿಂಟ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ವಾಶ್ ಬೇಷನ್ ಬರುತ್ತೆ. ಇಲ್ಲಿ ವಾಶ್ ಬೇಷನ್ ಹಾಕೋಬಹುದು. ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಮಿರರ್ ಹಾಕೋಬಹುದು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲೊಂದು ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ವಾಲ್ಗೆ ನಿಮ್ಗೆ 2/4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಬಂದು ಫ್ಲಶ್ ಡೋರ್. ಹೀಗೆ ಬನ್ನಿ. ವೆಂಟಿಲೇಷನ್ ಪರ್ಪಸ್ಗೆ UPVC ಎರಡು ಕಡೆ 2 ಡೋರ್ ಕಿಟಕಿ ಇಟ್ಟಿದ್ದಾರೆ. ಈಗ ಬಂದ್ರೆ ಇದು ಬಾಲ್ಕನಿ ಬರುತ್ತೆ. ಇದು UPVC ಬರುತ್ತೆ ವಿತ್ ಮಸ್ಕಿಟೋ ಬರುತ್ತೆ. ಸೌಂಡ್ ಪ್ರೂಫ್ ಇದೆ. ಬನ್ನಿ. ಹೀಗೆ ಬಂದ್ರೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ ಬರುತ್ತೆ. ಇದು ರೋಡ್ ವ್ಯೂ ಬರುತ್ತೆ. ನಿಮಗೆ ರೋಡ್ ವ್ಯೂ ಬರುತ್ತೆ. ಇದು ಫ್ಲೋರಿಂಗ್ ಬಂದು ವುಡನ್ ಡಿಸೈನ್ ಟೈಲ್ಸ್ ಹಾಕಿದ್ದಾರೆ. 2/4 ವಾಲ್ಗೆ ಸ್ಲೈಡಿಂಗ್ ಮಾಡಿದ್ದಾರೆ. 2/4 ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ ಬಾಲ್ಕನಿಲಿ. ಸೀಲಿಂಗ್ ಬಂದು PVC ಸೀಲಿಂಗ್ ಮಾಡಿಸಿದ್ದಾರೆ. ವಿತ್ LED ಲೈಟ್ಸ್ ಕೊಟ್ಟಿದ್ದಾರೆ. LED ಲೈಟ್ಸ್ ಬರುತ್ತೆ. ಇದು ನಿಮಗೆ SS ರೇಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಟಫನ್ ಗ್ಲಾಸ್ ಬರುತ್ತೆ. 12 mm ಥಿಕ್ನೆಸ್ ಬರುತ್ತೆ ಇದು ಗ್ಲಾಸು. ಬನ್ನಿ. ಹೀಗೆ ಬನ್ನಿ. ಇದು ಕಾಮನ್ ರೂಮ್ ಬರುತ್ತೆ. ಕಾಮನ್ ರೂಮ್ಗೆ ಹಾಲ್ಗೂ ಆಗ್ಬೇಕು, ಕಾಮನ್ ಬಾತ್ರೂಮ್, ರೂಮ್ಗೂ ಕಾಮನ್ ಬಾತ್ರೂಮ್ ಆಗ್ಬೇಕು. ಸೆಂಟ್ರಲ್ ಇಟ್ಟಿದ್ದಾರೆ. ಇದು ಬನ್ನಿ. ಹೀಗೆ ಬಂದ್ರೆ ವಾಟರ್ ಪ್ರೂಫ್ ಮಾಡಿಸಿದ್ರು. ಫ್ಲೋರಿಂಗು ಟೈಲ್ಸ್ ಹಾಕಿದ್ದಾರೆ. 1/1 ಆಂಟಿ ಸ್ಕಿಡ್ ಬರುತ್ತೆ. ಇಲ್ಲಿ ಕಮೋಡ್ ಬರುತ್ತೆ. ವಾಲ್ ಮಿಕ್ಸರ್ ಬರುತ್ತೆ. ಗೀಸರ್ ಶವರ್ ಇರುತ್ತೆ. ಇಲ್ಲಿ ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಒಂದು ಎಕ್ಸಾಸ್ಟ್ ಪಾಯಿಂಟ್ ಮಾಡಿದ್ದಾರೆ. ಗೀಸರ್ ಪಾಯಿಂಟು. ಇಲ್ಲಿ ಬಂದ್ರೆ ವಾಶ್ ಬೇಷನ್, ಒಂದು ಪ್ಲಗ್ ಪಾಯಿಂಟ್ ಇದೆ, ಒಂದು ಲೈಟ್ ಪಾಯಿಂಟ್ ಇದೆ. ಮಿರರ್ ಇಲ್ಲಿ ಹಾಕಬಹುದು. ಇದು ಟೀಕುಡ್ ವಾಸ್ಕಲ್ ಬರುತ್ತೆ. ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಬನ್ನಿ. ಇದು ಕಾಮನ್ ರೂಮ್ ಬರುತ್ತೆ. ಇದು ಕಾಮನ್ ರೂಮ್ ಬರುತ್ತೆ. ನಿಮಗೆ 4/8 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಎರಡು ಕಡೆ ಕಿಟಕಿ ಹಾಕಿದ್ದಾರೆ. ಆ ಕಡೆ ಈ ಕಡೆ ಎರಡು ಕಡೆನೂ ಕಿಟಕಿ ಇದೆ. ಹೀಗೆ ಬನ್ನಿ. ಇಲ್ಲಿ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾಟ್ ಹಾಕೋಬಹುದು. ಹೀಗೆ ಬನ್ನಿ. ಎರಡು ಅಟ್ಯಾಚ್ ಇದೆ, ಒಂದು ಕಾಮನ್ ಇದೆ. 3 ಬೆಡ್ರೂಮ್. ಹೀಗೆ ಬನ್ನಿ.
ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ವಿದ್ಯಾಪೀಠ ಸರ್ಕಲಲ್ಲಿ. ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಇದೆ, ವಿದ್ಯಾಪೀಠ ಸರ್ಕಲ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಇದು ವಿದ್ಯಾಪೀಠ ಲೇಔಟ್ ಬರುತ್ತೆ. ಇದು ಮೆಜರ್ಮೆಂಟ್ ಬಂದು ಲ್ಯಾಂಡ್ ಬಂದು 2400 ಸ್ಕ್ವೇರ್ ಫೀಟ್ ಬರುತ್ತೆ. ಈ ಫ್ಲ್ಯಾಟು ಈಚ್ ಫ್ಲೋರ್ಗೆ ಒಂದೊಂದು ಮಾಡಿದ್ದಾರೆ. ಟೋಟಲ್ 5 ಹೌಸ್ ಇದೆ. ಇದು ಸೆಕೆಂಡ್ ಫ್ಲೋರ್ ಅವೈಲಬಲ್ ಇದೆ, ಗ್ರೌಂಡ್ ಫ್ಲೋರ್ ಅವೈಲಬಲ್ ಇದೆ. 2200 ಸ್ಕ್ವೇರ್ ಫೀಟ್ ಬರುತ್ತೆ. ಈ ಪ್ರಾಪರ್ಟಿ ಇಷ್ಟ ಆದರೆ ಇದ್ರ ಡೀಟೇಲು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲ ಅಂದರೆ ನಿಮಗೆ ಎಡಗಡೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಎಲ್ಲೋ ಬಾಕ್ಸಲ್ಲಿ ಓನರ್ ನಂಬರ್ ಇದೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಬ್ರೋಕರೇಜ್ ಇರಲ್ಲ, ಡೈರೆಕ್ಟ್ ಬೈಯರ್ ಆ್ಯಂಡ್ ಸೆಲ್ಲರ್ ಕಾಂಟ್ಯಾಕ್ಟಲ್ಲಿ ಇರ್ತೀರಾ. ಬಿಲ್ಡರ್ ಇವರು. ಈ ಪ್ರಾಪರ್ಟಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್.